ನಮಸ್ಕಾರ. ಇವತ್ತು ನಾನು ಅಧಿಕ ಮಾಸದೊಳಗೆ ದಾನ ಕೊಡ್ಬೇಕಾರೆ ಯಾವುದು ಮಂತ್ರ ಹೇಳ್ಬೇಕಂತ ಹೇಳಿ ನಿಮಗೆ ಹೇಳಿಕತ್ತೀನಿ. ನೀವು ದಾನ ಕೊಡ್ಬೇಕಂದ್ರೆ ಒಂದು ತಟ್ಟೆ ತೊಗೋಬೇಕು ಮತ್ತು ಅದರೊಳಗೆ ನಿಮಗೆ ಏನು ಸಾಧ್ಯ ಆಗ್ತದೆ ಅಷ್ಟು ಹಣ್ಣು. ನೀವು 33 ಹಣ್ಣು ಕೊಡೋದಿದ್ರೆ 33, ಇಲ್ಲಾರಷ್ಟೇ ನಾವೆಲ್ಲ ಇದು ಮಾಡ್ತೀವಿ ಅಂದ್ರೆ ಹಿಂಗೆ ಹಣ್ಣು ಮತ್ತು ಸ್ವಲ್ಪ ಸಾಮಾನ್ಯವು ಬೆಲ್ಲ, ಕಡ್ಲಿ ಮತ್ತು ಅಕ್ಕಿ ಕೊಡೋದು, ಆಮೇಲೆ ತುಪ್ಪ, ಆಮೇಲೆ ನೀಲಂಜನ, ಆಮೇಲೆ ವಸ್ತ್ರದಾನ ಅಂತಂದ್ರೆ ನೀವೇನರ ಒಂದು ಉಪರಣೆ ಕೊಡ್ಬೋದು ಅಥವಾ ಧೋತ್ರ ಅದು ಕೊಡ್ಬೋದು. ಆಮೇಲೆ ಇದು ಒಂದು ಬ್ಲೌಸ್ ಪೀಸು ವಸ್ತ್ರದಾನ ಅಂಥೇಳಿ. ಆಮೇಲೆ ಇದನ್ನು 333 ರೂಪಾಯಿ ಅಂಥೇಳಿ, ಅಂದರೆ 33 ಅಂತ ಇದಾಗ್ತಾ ಅಂಥೇಳಿ ದಾನ ಇದನ್ನೆಲ್ಲ ಹಾಕಿ, ಆಮೇಲೆ ತುಪ್ಪ ಅಂದರೆ ದೀಪ ಹಚ್ಚಲಿಕ್ಕೆ ಅಂಥೇಳಿ ದೀಪ ಹಚ್ಚಲಿಕ್ಕೆ ತುಪ್ಪನೂ ಕೊಡೋದು. ನಿಮಗೆ ಏನು ಸಾಧ್ಯ ಆಗ್ತದೆ ಅದನ್ನು ಸೀರೆ ಕೊಡ್ಬೋದು, ಏನು ಬೇಕಾದ್ರೆ ನಿಮ್ಮದು ಕೈಲಿಂದ ಎಷ್ಟು ಆಗ್ತದೆ ಸಾಧ್ಯ ಅಷ್ಟು ಕೊಡ್ಬೋದು. ಈಗ ನಾನು ನಿಮಗದು ಮಂತ್ರ ಹೇಳ್ತೇನೆ ನೋಡ್ರಿ. ಈಗ ನಾವು ದಾನ ಕೊಡೋ ಮೊದಲು ಸಂಕಲ್ಪ ಮಾಡಬೇಕು. ಈಗಿದು ನಾವು ಮಿಶ್ರ ದಾನ ಕೊಡ್ಲಿಕ್ಕೆ ಹತ್ತಾಗ ಈ ಥರ ನಾವು ಸಂಕಲ್ಪ ಮಾಡಬೇಕು. ವಿಷ್ಣು ರೂಪಧರ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಆಯುರಾರೋಗ್ಯ ಐಶ್ವರ್ಯ ಪುತ್ರ ಪೌತ್ರಾದಿ ಸಕಲಾಭೀಷ್ಟ ಸಿದ್ಧಾರ್ಥಂ ಅಧಿಕ ಮಾಸೆ ಪುಣ್ಯಕಾಲೆ ಮಿಶ್ರದಾನಂ ಸಮರ್ಪಯಾಮಿ ಅಂಥೇಳಿ ಸಂಕಲ್ಪ ಮಾಡಬೇಕು. ಆಮೇಲೆ ಇದನ್ನು ದಾನ ಕೊಡೋ ಮುಂದೆ ಈ ಮಂತ್ರ ಹೇಳಬೇಕು. ಇದಂ ದಾನಂ ಮಯಾ ದತ್ತಂ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ತೇನ ಮೇ ಸಫಲಾಹ ಸಂತು ಧರ್ಮಾರ್ಥ ಕಾಮ ಮೋಕ್ಷದಾಹ. ಅಥವಾ ನೀವು ಅಗದಿ ಸರಳವಾಗಿ ಹೇಳಬೇಕಂದ್ರೆ ವಿಷ್ಣುಂದು ಸ್ಮರಿಸಿ ನಾವು ನಮೋ ನಾರಾಯಣಾಯ ಇದಂ ಮಿಶ್ರದಾನಂ ಸಮರ್ಪಯಾಮಿ ಮಮ ಸರ್ವಕಷ್ಟ ನಿವೃತ್ತರ್ಥಂ ಸರ್ವಾಭೀಷ್ಟ ಸಿದ್ಧಾರ್ಥಂ ಚ ಅಂಥೇಳಿ ಇದನ್ನು ಸರಳವಾಗಿ ನೀವು ಸಂಕಲ್ಪ ಮಾಡಿ ಕೊಡ್ಬೋದು. ಆಮೇಲೆ ಈಗ ನಾವು ಬೇರೆ ಬೇರೆನ ದಾನ ಕೊಡ್ಲಿಕ್ಕೆ ಹತ್ತಿದ್ವಿ ಅಂದ್ರೆ ಅವಾಗೂ ಹೆಂಗೆ ಹೇಳ್ಬೇಕಂಥೇಳಿ ನಾನು ನಿಮ್ಗೆ ಇದ್ರ ಮುಂದೆ ಹೇಳ್ತೇನೆ ನೋಡ್ರಿ. ಈಗ ನಾವು ಅನಾರಸ ದಾನ ಅಥವಾ ಏನು ಸಿಹಿ ತಿಂಡಿದು ದಾನ ಮಾಡ್ಲಿಕ್ಕೆ ಹತ್ತಾಗ ಈ ಮಂತ್ರ ಹೇಳಬೇಕು. ವಿಷ್ಣು ರೂಪಿ ಸಹಸ್ರಾಂಶೋ ಸರ್ವ ಪಾಪ ಪ್ರಣಾಶನ ಅಪೋಪ ಪ್ರದಾನೇನ ಮಮ ಪಾಪಂ ವ್ಯಪೋಹತು ಅಂತ ಹೇಳಬೇಕು. ಅಥವಾ ನಾವು ಈಗ ವಸ್ತ್ರದಾನ ಕೊಡ್ಲಿಕ್ಕೆ ಹತ್ತಾಗ ಇದಂ ವಸ್ತ್ರಂ ಮಯಾ ದತ್ತಂ ಗ್ರಹಣ ಪರಮೇಶ್ವರ ದಾನೇ ನಾನೇನ ಮೇ ನಿತ್ಯಂ ಸೌಭಾಗ್ಯಂ ವರ್ಧತ ಶುಭಂ. ಈಗ ನಾವು 33 ಹಣ್ಣು ಹಿಂಗೆ ದಾನ ಮಾಡ್ಲಿಕ್ಕೆ ಹತ್ತಾಗ ಇದನ್ನು ನಾವು ಮಂತ್ರ ಹೇಳಬೇಕು. ಇದಂ ಫಲಂ ಮಯಾ ದತ್ತಂ ಸರ್ವ ಪಾಪ ಪ್ರಣಾಶನಂ ಫಲದಾನ ಪ್ರಭಾವೇಣ ಮಮ ಅಭೀಷ್ಟಂ ಫಲಂ ಭವೇತ್. ಈಗ ನಾವು ಧಾನ್ಯ ಅಥವಾ ದಿನಸಿ ಸಾಮಗ್ರಿನೂ ಅವನು ಕೊಡ್ತಾರೆ ಎಲ್ಲನೂ. ಅವಾಗ ಏನಂತ ಹೇಳಿದ್ರೆ ಅನ್ನಧಾನ್ಯ ಪ್ರದಾನೇನ ಸರ್ವ ಸಂಪತ್ ಪ್ರವರ್ಧನಂ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಇದಂ ಧಾನ್ಯಂ ಸಮರ್ಪಯಾಮಿ. ಇವೆಲ್ಲ ಮಂತ್ರ ನಮಗೇನು ಬೇಡಪ್ಪ ಅಂತಂದ್ರೆ ನಾವು ಸರಳವಾಗಿ ನಮ್ಮದು ಗೋತ್ರ ಮತ್ತು ಹೆಸರು ಹೇಳಿ ಈ ಸರಳವಾದ ಮಂತ್ರ ನಾವು ಹೇಳ್ಬೋದು. ಓಂ ನಮೋ ಭಗವತೆ ವಾಸುದೇವಾಯ ಇದಂ ದಾನಂ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಸಮರ್ಪಯಾಮಿ ಅಂಥೇಳಿ ಇಷ್ಟು ಹೇಳಿ ನಾವು ದಾನ ಕೊಟ್ಟರೆ ಪುಣ್ಯ ಬರ್ತದೆ.